ನಿಮ್ಮೊಟ್ಟಿಗೆ ಇರುತ್ತೆ. ನಮ್ಮ ಚಿತ್ರದ ನಾಯಕರಾದಂತಹ ಸುಮುಖ ಅವರು ಈಗ ವೇದಿಕೆ ಮೇಲೆ ಬರ್ತಾ ಇದ್ದಾರೆ. ಇನ್ನು ಭಟ್ರದ ವೇದಿಕೆ ಮೇಲೆ ಈಗ ನಮ್ಮ ಯೋಗರಾಜ್ ಭಟ್ ಅವರು ನಿಮ್ಮೊಟ್ಟಿಗೆ ಮಾತಾಡ್ತಾರೆ. ನಾಯಕರಾದಂತಹ ಸುಮುಖ ಅವರು, ನಾಯಕಿಯರಾದಂತಹ ರಾಶಿಕಾ ಅವರು, ಅಂಜಲಿ ಅವರು ನಿಮ್ಮೊಟ್ಟಿಗೆ ಇರ್ತಾರೆ. ಈಗ ಮೊದಲಿಗೆ ಸರ್ ಹಿಂದೆ ಇರೋ ಜನಕ್ಕೆ ಕಾಣೋದಿಲ್ಲ, ಸರ್ ಹಿಂದೆ ಇರೋ ಜನಕ್ಕೆ ಕಾಣೋದಿಲ್ಲ. ಮೇಲ್ ಬಂದ್ಬಿಡಿ, ಎಲ್ಲರೂ ಬಂದ್ಬಿಡಿ ಟೀಮ್. ಸರ್ದಕ್ಕೆ ಕೇಳಿಸ್ಬಿಡ್ತೀನಿ. ಈಗ ನಮ್ಮ ಭಟ್ರು ಮೊದಲಿಗೆ ಮಾತಾಡ್ತಾರೆ. ಪ್ರತಿಯೊಂದು ಕನ್ನಡ ಮನಸ್ಸಿಗೂ ಅವರ ಪಾದಾರವಿಂದಕ್ಕೂ ಮನದ ಕಡಲು ಚಿತ್ರ ತಂಡ ಅಡ್ಡು ಬಿದ್ವಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್. ಇಷ್ಟೊಂದು ಜನ ಇವತ್ತು ಮುಂಗಾರು ಮಳೆ ಕೊಟ್ಟವರು ನೀವೇ, ಇವಾಗ ಮನದ ಕಡಲನ್ನ ಮತ್ತೊಂದು ಮುಂಗಾರು ಮಳೆ ಮಾಡ್ತಾ ಇರೋರು ನೀವೇ. ನಾವು ಜಾಸ್ತಿ ಮಾತಾಡಬಾರ್ದು, ತಮ್ಮಲ್ಲಿ ತಮಗೇನು ಅನ್ನಿಸ್ತು ಅಂತ ಮಾತಾಡಿದ್ರೆ ವಿ ಆಲ್ ವಿಲ್ ಬಿ ಥ್ಯಾಂಕ್ಫುಲ್ ಟು ಯು. ದಯಮಾಡಿ ಯಾರು ಮಾತಾಡ್ತೀರಿ? ಕಿರಣ ಲೈಟ್ ಆಫ್ ಮಾಡೋದು. ಯಾರಾದ್ರೂ ಮಾತಾಡಿದ್ದೀರಾ? ಹೇಗಿತ್ತು? ಈಗಿನ ಜನರೇಷನ್ಗೆ ನಿಜವಾಗ್ಲೂ ಒಂದು ಒಳ್ಳೆ ಕಂಟೆಂಟ್ ಮೂವಿ ಅಂತ ಹೇಳ್ಬೋದು. ಬೇರೆ ಯಾವ್ದಾದ್ರು ಮೂವಿ ಇದೆ, ಆದ್ರೆ ಈಗ 3 ಜನರಲ್ಲೂ ಒಂದೊಂದು ಕಂಟೆಂಟ್ ಇದೆ, ಒಂದೊಂದು ದಾರಿಯನ್ನ ಹೇಳ್ಕೊಟ್ಟಿದ್ದಾರೆ. ಭಟ್ರು ಒಂದು ಡೈರೆಕ್ಷನ್ ಅಂತೂ ಯಾರು ಪ್ರಿಡಿಕ್ಟ್ ಮಾಡಕ್ಕಾಗಲ್ಲ. ಸೊ ತುಂಬಾ ಚೆನ್ನಾಗಿದೆ. ದಯವಿಟ್ಟು ನಾವಂತೂ ಲಾಸ್ಟ್ 5-6 ಮಂತ್ಸ್ ಇಂದ ಒಂದು ಮೂವಿ ಬರ್ಲಿ ಅಂತ ಎಲ್ಲರೂ ಕಾಯ್ತಾ ಇದ್ವಿ. 100% ಬಂದಿದೆ. ದಯವಿಟ್ಟು ಎಲ್ಲರೂ ಬಂದು ನೋಡ್ಬೇಕು. ಸೊ ಏನಕ್ಕೆ ನೋಡ್ಬೇಕಂತ ಹೇಳ್ತೀನಿ ಅಂದ್ರೆ 3 ಥಿಂಗ್ಸ್. ಒಂದು ಲವ್, ಈಗಿನ ಜನರೇಷನ್ ಲವ್ ಅಂತ ಏನೋ ಬ್ಲೈಂಡ್ ಅಲ್ಲಿ ಇದ್ದೀರಾ, ಅವರೆಲ್ಲ ಒಂದು ಬಂದು ಎದ್ದು ನಿಮ್ ಲೈಫಲ್ಲಿ ಏನೋ ಒಂದು ಬೇರೆ ಇದೆ ಅನ್ನೋದನ್ನ ಸರ್ 100% ಹೇಳ್ಕೊಟ್ಟಿದ್ದಾರೆ. ಸೊ ಜೀವನ ಮಾಡೋದೇ ಲವ್, ಬದುಕು. ನನ್ನ ಲೈಫ್ ಅಲ್ಲಿ ಫಸ್ಟ್ ಟೈಮ್ ಮೂವಿ ನೋಡಿದ್ರೆ ಏನಪ್ಪ ಅಲ್ಲ, ಅದು ಎಲ್ಲರಿಗೂ ಹೇಳ್ಬಿಡ್ತಾರೆ ಅಂತ ನನ್ನ ಮನ್ಸಲ್ಲಿ ಇತ್ತು. ಬಟ್ ಯೋಗರಾಜ್ ಭಟ್ ಅವ್ರದ್ದು ಇವತ್ತು ಮೂವಿ ನೋಡಿದ್ರೆ ಮುಂದೆ ಲೈಫ್ ಅಲ್ಲಿ ಒಂದ್ ಏನಾದ್ರೂ ಅಚೀವ್ಮೆಂಟ್ ಮಾಡಬೇಕು ಅಂತ ಅನಿಸ್ತಾ ಇದೆ. ಅಲ್ಲೊಬ್ರು ಕನ್ನಡಕದವರಿದ್ದಾರೆ. ತುಂಬಾ ಇಷ್ಟ ಆಯ್ತು, ಎಲ್ಲರೂ ಬಂದು ನೋಡಿ. ಲಾಸ್ಟ್ ಅಲ್ಲಿ ನಂಗೆ ತುಂಬಾ ಅಳು ಬಂತು, ನಾನು ತುಂಬಾ ಅಳ್ಬಿಟ್ಟೆ. ಅಕ್ಕ ಅವ್ರು ನಿಮ್ ಸಿಗಲ್ಲ ಬಿಡಿ ಅಕ್ಕ, ತುಂಬಾ ಅಳ್ಸಾಡ್ಬೇಡಿ. ಇದು ಮುಂಗಾರು ಮಳೆ ಅನ್ನೋದ್ರಲ್ಲಿ ಡೌಟೇ ಇಲ್ಲ, ಅದೇ ತರನೇ ಇದೆ. ಅದಕ್ಕಿಂತ ಇನ್ನೂ ಚೆನ್ನಾಗಿದೆ. ಇದು ತುಂಬಾ ಮೆಸೇಜ್ ಇದೆ. ಎಲ್ಲರೂ ಬಂದು ನೋಡಿದ್ರೆ ಈಗಿನ ಯೂತ್ಗಂತೂ ತುಂಬಾ ಮೆಸೇಜ್ ಇದೆ. ಅದನ್ನ ಯೋಗರಾಜ್ ಭಟ್ ಅವರು ತುಂಬಾ ನಿರೂಪಣೆ ಮಾಡಿದ್ದಾರೆ. ಇದು ಯೋಗರಾಜ್ ಭಟ್ ಅವರಿಗೆ ಅವರ ಕಲ್ಪನೆ ಯಾವ ತರ ಇದೆ ಅನ್ನೋದ್ರೆ ತಿಳಿಯಕ್ ಆಗೋದಿಲ್ಲ, ಅಷ್ಟೊಂದು ಚೆನ್ನಾಗಿ ಮಾಡಿದ್ದಾರೆ ಇವರು. ಥ್ಯಾಂಕ್ ಯು. ಯಾರಾದ್ರೂ ಮಾತಾಡ್ತೀರಾ? ನೆಕ್ಸ್ಟ್ ಇದೆ, ನಾವೇನು ಆಗಲ್ಲ ಅಂತ ಸುಮ್ಮನೆ ಕೂತ್ಕೊಳ್ಳೋ ಟೈಮಲ್ಲಿ ಮನಸ್ಸಿದ್ರೆ ನಾವು ಏನ್ ಬೇಕಾದ್ರೂ ಮಾಡ್ಬೋದು ಅನ್ನೋದು ತುಂಬಾ ಚೆನ್ನಾಗಿ ಅರ್ಥ ಆಗ್ತದೆ. ಈಗ ಇಷ್ಟೊಂದು ನಾವು ಆಗಲ್ಲ, ನನ್ನ ಕೈಯಲ್ಲಿ ಆಗೋದೇ ಇಲ್ಲ ಅಂತ ಅನ್ಕೊಂಡು ಲಾಸ್ಟ್ ಕ್ಷಣದಲ್ಲಿ ಏನೋ ಒಂದು ಮಾಡ್ತೀನಿ ಅಂತ ನಾವು ಮನಸ್ಸಿಂದ ನಿರ್ಧಾರ ತಗೊಂಡ್ರೆ ಖಂಡಿತ ಮಾಡ್ಬೋದು. ಫುಲ್ ಇನ್ಸ್ಪಿರೇಷನ್ ಮೂವಿ ಸರ್, ತುಂಬಾ ಇಷ್ಟ ಆಯ್ತು, ತುಂಬಾ ಚೆನ್ನಾಗಿದೆ. ಓಕೆ, ನೆಕ್ಸ್ಟ್ ಯಾರಾದ್ರೂ ಮಾತಾಡ್ತೀರಾ? ನೆಕ್ಸ್ಟ್ ಅಣ್ಣ, ಹೇಗಿತ್ತು ಸಿನಿಮಾ? ಓಕೆ, ನೋಡಿಲ್ಲ ನೋಡ್ತೀರಾ ಈಗ? ಓಕೆ ನೋಡಿ. ಓಕೆ, ಇನ್ನು ನೆಕ್ಸ್ಟ್ ಯಾರು ಸಿನಿಮಾ ಸರ್ ಮಾತಾಡ್ತಾರೆ? ಓಕೆ, ಒಂದು ನಿಮಿಷ. ತುಂಬಾ ದಿವಸ ಫಸ್ಟ್ ಡೇನೆ ನಾನು ನೋಡ್ಬೇಕು ಅಂತ ಡಿಸೈಡ್ ಮಾಡಿ ಫಸ್ಟ್ ಬುಕ್ ಮೈ ಶೋ ಯಾವತ್ತು ಟಿಕೆಟ್ ಬಿಟ್ಟಿದ್ದೀರಾ ಅವತ್ತೇ ನಾನು ಬಂದು ಬುಕ್ ಮಾಡಿದ್ದೀನಿ. ಈ ಫಿಲಮಲ್ಲಿ ಏನು ಅಂತಂದ್ರೆ ನಮಗೆ ಕಳೆದು ಹೋಗಿದ್ದ ಯೋಗರಾಜ್ ಭಟ್ರು ಇವತ್ತು ನಮಗೆ ಸಿಕ್ಕಿದ್ದಾರೆ. ಆ ಫೋಟೋಗ್ರಫಿ, ಆ ಮ್ಯೂಸಿಕ್ಕು, ಆ ಹಾಡು ತುಂಬಾ ಎಕ್ಸ್ಪೀರಿಯನ್ಸ್ ನನಗೆ ಬಂದು ಕಪಾಳ ಕೊಡ್ದಂಗಾಯ್ತು ನನ್ನ ಸ್ಟೋರಿ. ಸೊ ದಯವಿಟ್ಟು ಎಲ್ಲರೂ ಬಂದು ಮೂವಿ ನೋಡ್ಬೇಕು. ನಿಮ್ಮ ಲೈಫಲ್ಲಿ ಒಂದು ಆನ್ಸರ್ ಅಂತೂ ಸಿಗುತ್ತೆ.
ಈಗಿನ ಜನರೇಷನ್ಗೆ ತುಂಬಾ ಅವಶ್ಯಕತೆ ಆದಂತಹ ಮೂವಿ. 3 ಜನದಲ್ಲೂ 3 ಕಂಟೆಂಟ್ ಅನ್ನ ತೋರಿಸಿ ತುಂಬಾ ಅದ್ಭುತವಾಗಿ ಡೈರೆಕ್ಷನ್ ಮಾಡಿದ್ದಾರೆ. ದಯವಿಟ್ಟು ಎಲ್ಲರೂ ಬಂದು ನೋಡಿ. ಇಷ್ಟ ಹೇಳ್ಬೋದು. ಎಷ್ಟು ಹುಡುಗರು ಹೋಗಿದಾರ? ಸರ್ ಒಬ್ಳೇ ಬಂದಿದ್ದು, ಒಬ್ಳೇ ಹೋಗಿದೆ ಸರ್. ವಾಪಸ್ ಸಿಗ್ಲಿ ಅಂತ ಹಾರೈಸ್ತೀವಿ. ಇಲ್ಲ, ಆಲ್ರೆಡಿ ಮದುವೆ ಆಗ್ಬಿಟ್ಟಿದ್ದೀನಿ ಮೇರೋಣ. ಥ್ಯಾಂಕ್ ಯು. ನೀಲಿ ನೀಲಿ ಕಡಲು ತೋಳು ಚಾಚಿ ನಗಲು ಸೂಪರ್ ಮನದ ಕಡಲು. ಮೂವಿ ತುಂಬಾ ಚೆನ್ನಾಗಿದೆ. ಫೋಟೋಗ್ರಫಿ, ಸೀನರಿ ತುಂಬಾ ಚೆನ್ನಾಗಿದೆ. ಯೋಗರಾಜ್ ಭಟ್ ಅವರ ಈ ಒಂದು ಡೈರೆಕ್ಷನ್ ನನ್ಗೆ ಪುಟ್ಟಣ್ಣ ಅವರ ನೆನಪು ತುಂಬಾ ಬಂತು, ಉದಯ್ ಶಂಕರ್ ಅವ್ರ ನೆನಪು ಬಂತು, ಹಾಡ್ ಸಹ ಅಷ್ಟೇ ತುಂಬಾ ಚೆನ್ನಾಗಿದೆ. ನಮ್ ಎಂಟೈರ್ ಫ್ಯಾಮಿಲಿ ಕೂತ್ಕೊಂಡು ನೋಡುವಂತ ಸಿನಿಮಾ. ತುಂಬಾ ದಿನಗಳ ನಂತರ ಅಚ್ಚ ಕನ್ನಡದ ಪಕ್ಕಾ ದೇಸಿ ಸಿನಿಮಾ ಇದು. ಫಸ್ಟ್ ಸಾಂಗ್ ಏನ್ ಸ್ಟಾರ್ಟಿಂಗ್ ಅಲ್ಲಿ ಬರುತ್ತೋ ಆ ಸಾಂಗ್ ಸಖತ್ ಇಷ್ಟ ಆಯ್ತು. ಪಾರ್ಟ್ ಆಫ್ ಅಂಜಲಿ ತುಂಬಾ ಇಷ್ಟ ಆಗಿದ್ದು. ದಟ್ ಅಂಜಲಿ ರೋಲ್ ತುಂಬಾ ಚೆನ್ನಾಗಿದೆ. ಯಾಕೆಂದ್ರೆ ಆ ರೋಲ್ ಮಾಡೋದು ಸ್ವಲ್ಪ ಕಷ್ಟ ಅನ್ನಿಸ್ತು ನನಗೆ. ಹೊಸಬ್ರು ಮಾಡಿರೋದು ಅಂತ ಹೇಳಕ್ಕೆ ಆಗಲ್ಲ. ಹೀರೋ ಅಂತೂ ಸುಮುಖ ಅಂತ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅದ್ರಲ್ಲಿ ಇನ್ನ ರಂಗಾಯಣ ರಘು ಅವ್ರದ್ದು, ದತ್ತಣ್ಣ ಅವ್ರದ್ದು ಅಂತೂ ಹೇಳಕ್ ಆಗೋದೇ ಇಲ್ಲ. ಪಾತ್ರಗಳು ಅದ್ಭುತವಾಗಿ ಅಭಿನಯಿಸಿದ್ದಾರೆ. ತುಂಬಾ ಚೆನ್ನಾಗಿ ಬಂದಿದೆ. ಅಮ್ಮ ನೀನ್ ಹೇಳಮ್ಮ. ಮನದ ಕಡಲು ತುಂಬಾ ಚೆನ್ನಾಗಿ ಬಂದಿದೆ. ನಾನು ತುಂಬಾ ದಿನದ ನಂತರ, ತುಂಬಾ ವರ್ಷಗಳ ನಂತರ ಈ ಸಿನಿಮಾ ನೋಡಿದೆ. ಸಿಕ್ಕಾಪಟ್ಟೆ ಇಷ್ಟ ಆಯ್ತು ನನಗೆ. ಅಂಡ್ ಮುಂಗಾರು ಮಳೆ ಅಲ್ಲಿ ಜೋಗ ಜಲಪಾತ ತೋರಿಸಿದ್ದಾರೆ, ಇಲ್ಲಿ ಒಂದು ಫಾಲ್ಸ್ ತೋರಿಸಿದ್ದಾರೆ, ತುಂಬಾ ಚೆನ್ನಾಗಿದೆ. ಅವ್ರದ್ದು ಮುಂಗಾರು ಮಳೆ ಗಾಳಿಪಟ ಬಿಟ್ರೆ ನಮ್ ತಾಯಿನ ಇದಕ್ಕೆ ನಾನು ಕರ್ಕೊಂಡು ಹೋಗಿದ್ದು. ತುಂಬಾ ಚೆನ್ನಾಗಿದೆ ಸಿನಿಮಾ ಮಾತ್ರ. ಲಾಸ್ಟ್ ಮೆಸೇಜ್ ತುಂಬಾ ಚೆನ್ನಾಗಿದೆ. ಇವತ್ತಿನ ಲೈಫ್ಗೆ ಕೆರಿಯರ್ ಇಸ್ ವೆರಿ ಇಂಪಾರ್ಟೆಂಟ್. ಕೆರಿಯರ್ ಆದ್ಮೇಲೆ ಬೇರೆ ಏನ್ ಬೇಕಾದ್ರೂ ಮಾಡ್ಬೋದು ಅನ್ನೋದು ಮೆಸೇಜ್ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ. ಆಯುರ್ವೇದಿಕ್ ಬಗ್ಗೆ ತುಂಬಾ ಒಳ್ಳೆ ಮೆಸೇಜ್ ಸಿಕ್ಕಿದೆ ಇದರಲ್ಲಿ. ಅಂಡ್ ವಾಚಿಂಗ್ ಎ ಫ್ಯಾಂಟಾಸ್ಟಿಕ್ ಮೂವಿ ಟುಡೇ ಇಸ್ ರಿಯಲಿ ಎ ಗುಡ್ ಡೇ. ಎಲ್ಲರೂ ಫ್ಯಾಮಿಲಿ ನೋಡ್ಬೋದು. ಖಂಡಿತ ಇದು ತುಂಬಾ ಒಳ್ಳೆ ಮೂವಿ. ಒಳ್ಳೆ ಕೆಲಸ ಮಾಡಿದಾರೆ ಭಟ್ರು. ನಾನು ಹಾಡು ಹೇಳ್ಬೇಕು ಅಂತ ಅನ್ಸ್ತಿದೆ ನನ್ಗೆ. ನೀಲಿ ನೀಲಿ ಕಡಲು ತೋಳು ಚಾಚಿ ನಗಲು ಸೂಪರ್ ಮನದ ಕಡಲು. ಆ ಸೀನ್ರೀಸ್ ಅಂತೂ, ಆ ನೀರಿಂದಂತೂ ಹೇಳಕ್ಕಾಗಲ್ಲ, ಅಷ್ಟು ಪ್ರಕೃತಿ ಸೌಂದರ್ಯ ತೆಗ್ದಿದ್ದಾರೆ ಅವರು. ಆ ಕೋಟೆ, ಸಮುದ್ರ, ಫಾಲ್ಸ್ ಅದ್ಭುತ, ಎಲ್ಲ ಅದ್ಭುತ, ತುಂಬಾ ಚೆನ್ನಾಗಿದೆ. ನನಗಂತೂ ತುಂಬಾ ಇಷ್ಟ ಆಯ್ತು. ಆಲ್ ದ ಬೆಸ್ಟ್ ಮನದ ಕಡಲು.